ಹಲೋ ಎಲ್ಲರಿಗೂ. ಇವತ್ತು ನಾನು ಪಾಲಕ್ ಪನ್ನೀರ್ ಮನೇಲಿ ರೆಸ್ಟೋರೆಂಟ್ ಸ್ಟೈಲ್ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ನೋಡಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ಫಸ್ಟು ಒಂದು 250 ಗ್ರಾಮ್ ಅಷ್ಟು ಪಾಲಕ್ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ವಾಶ್ ಆದಮೇಲೆ ಸೊಪ್ಪನ್ನು ಕ್ಲೀನಾಗೆ ಉಪ್ಪು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನಾನು ರಫಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು. ರಫಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಒಂದು ಪಾತ್ರೆಗೆ ನೀರು ಕುದಿಸೋಕ್ಕಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಈಗ ಕಟ್ ಮಾಡಿರೋ ಪಾಲಕ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಇದನ್ನು ಒಂದು 4ರಿಂದ 5 ನಿಮಿಷ ಈ ನೀರಲ್ಲೇ ನಾವು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ 4ರಿಂದ 5 ನಿಮಿಷ ಆಗಿದೆ. ನೋಡಿ, ಈ ಥರ ಆಗುತ್ತೆ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಯಾಕೆ ಹಾಕ್ತೀನಿ ಅಂತ ನಾನು ಮುಂದೆ ಹೇಳ್ತೀನಿ. ಯಾರೆಲ್ಲ ನೋಡ್ತಾಯಿದ್ದೀರೋ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ. ಸಕ್ಕರೆ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡ್ಕೊಂಡು ಇದನ್ನು ನಾನು ಡ್ರೈನ್ ಮಾಡ್ಕೊತಾ ಇದ್ದೀನಿ. ಡ್ರೈನ್ ಮಾಡಿಬಿಟ್ಟು ತಣ್ಣೀರಲ್ಲಿ ಇದನ್ನು ಅಷ್ಟು ಸೊಪ್ಪನ್ನು ಎತ್ತಿ ಹಾಕ್ಕೋತಾ ಇದ್ದೀನಿ. ಕಲರು ಒಂದು ಚೂರು ಡಾರ್ಕ್ ಆಗಲ್ಲ, ಒಳ್ಳೆ ಕಲರ್ ಬರುತ್ತೆ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿದ್ರೆ. ಆಮೇಲೆ ಮತ್ತೆ ನಾನು ತಣ್ಣೀರಿಂದ ಮತ್ತೆ ಇದನ್ನು ತೆಕ್ಕೊಳ್ತಾ ಇದ್ದೀನಿ. ತಣ್ಣೀರಿಂದ ತೆಕ್ಕೊಂಡ ತಕ್ಷಣ ನೋಡಿ ಆ ಕಲರ್ ಹಾಗೆ ರಿಟೇನ್ ಆಗುತ್ತೆ. ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲೆಲ್ಲ ಹಾಕ್ಕೊಂಡ್ಮೇಲೆ 2 ಮೆಣಸಿನ್ಕಾಯಿ ನಾನು ಇದ್ರ ಜೊತೆನೇ ಹಾಕ್ಕೊಂಡು ಅದನ್ನು ಪಾಲಕ್ ಜೊತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ ಮಾಡಿ ನೋಡಿ. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಆಗಿ ಹೇಮಾಸ್ ಹಾಬೀಸ್ಗೆ, ಬೆಲ್ ಐಕನ್ನ ಟ್ಯಾಪ್ ಮಾಡಿ. ಅದಾದಮೇಲೆ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಎಣ್ಣೆ ಮತ್ತು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಫೈನಾಗಿ ಚಾಪ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನೋಡ್ತಾ ಇದ್ದೀರಲ್ಲ, ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಫುಲ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಕಲರ್ ಆದಮೇಲೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾನು ಫೈನಾಗಿ ಚಾಪ್ ಮಾಡಿರೋ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ತುರ್ಕೊಳ್ಳಬಹುದು ಟೊಮ್ಯಾಟೊನ. ನೋಡಿ, ಆಲ್ಮೋಸ್ಟ್ ಪೇಸ್ಟ್ ಥರ ಇರುತ್ತೆ ಇದು. ಟೊಮ್ಯಾಟೊ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಇಡೀ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಇವಾಗಲೇ ಹಾಕೋಬೇಕಾಗುತ್ತೆ. ನಾನು 1.5 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರಿಶಿನ, ಕೆಂಪೆಣ್ಸಿನ ಪುಡಿ, ಧನಿಯಾ ಪುಡಿ ಇವು 3 ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಫ್ರೈ ಮಾಡ್ಕೋಬೇಕು. ನಾನೆಲ್ಲೂ ನೀರು ಹಾಕಿಲ್ಲ ನೋಡಿ, ಅದೇ ಥರನೇ ಇದೆ. ಈಗ ಚೆನ್ನಾಗಿ ಟೊಮ್ಯಾಟೊ ನೋಡಿ ಈ ಥರ ಬೇಯಿಸ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ಮೇಲೆ ನಾವು ಪೇಸ್ಟ್ ಮಾಡಿರೋ ಪಾಲಕ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರೋರು ಇಷ್ಟ ಆಗಿದರೆ ಈ ರೆಸಿಪಿನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಮಾಡಿ ನೋಡಿ ಈ ರೆಸಿಪಿ. ಇದನ್ನು ಚೆನ್ನಾಗಿ ಕುದ್ದ ಮೇಲೆ ನಾನು ಗರಂ ಮಸಾಲ ಪೌಡರ್ ಮತ್ತು ಆಮ್ಚೂರ್ ಪೌಡರ್ನ ಹಾಕ್ಕೊಂಡು ಅದನ್ನು ಒಂದ್ಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈ ಥರ ಕಟ್ ಮಾಡಿರೋ ಪನ್ನೀರ್ ಪೀಸಸ್ ಹಾಕ್ಕೊಳ್ಬೇಕು. ತುಂಬ ಸಾಫ್ಟಾಗಿರುತ್ತೆ ಪನ್ನೀರ್ ಪೀಸ್, ಅದರಿಂದ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರೋ
ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗ ನೋಡಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಸೂರಿ ಮೇಥಿನ ನಾನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಮಾತ್ರ ಅದೇ ಥರ ಗ್ರೀನ್ ಕಲರೇ ಇದೆ, ಡಾರ್ಕ್ ಗ್ರೀನ್ ಕಲರ್ ಆಗಿಲ್ಲ. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ನೀವು. ಆಮೇಲೆ ನಾನು ಕೊನೆಗೆ ಹಾಲಿನ ಮೇಲಿರೋ ಕ್ರೀಮು, ಮನೇಲೇ ಇರುತ್ತಲ್ಲ ಹಾಲಿನ ಮೇಲಿನ ಕ್ರೀಮು, ಅದನ್ನೇ ನಾನು ಒಂದು ದೊಡ್ಡ ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ರೋಟಿ ಜೊತೆ, ಚಪಾತಿ ಜೊತೆ, ಯಾವ ರೈಸ್ ಮೇಲೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ ಹೇಮಾಸ್ ಹಾಬೀಸ್ಗೆ. ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.